ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಮಾಧವ ಪರಮಾತ್ಮ ಪರಮಾತ್ಮ ಕಂಜೋದಲಾಕ್ಷಣ ನವಮೋಹನ ಕಾರುಣ್ಯ ಗುಣಸಿ ಮನಮೋಹನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಮಾಧವ 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 ಓಹೋ, ಸ್ವಾಮಿಯು ನಿದ್ರಿಸುವಂತಿದೆ. ಇರಲಿ, ಸ್ವಾಮಿಯು ಎಚ್ಚರಗೊಳ್ಳುವವರೆಗೂ ನಾನು ಈ ದ್ವಾರದಲ್ಲೇ ಕಾಯುತ್ತಿರು. ಏರಿ ಭವನದ ಶೃಂಗಾರ ವೈಭವ ಮಾನವನ ಅರಮನೆಯೋ ಅಥವಾ ಸ್ವರ್ಗಲೋಕವೋ? ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಓ ಜಗದೊಳು ಇದಕ್ಕೆ ಸಾಟಿ ಕಾಣೆನೋ ಬಲ 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 ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಓ ಜಗದೊಳು ಇದಕ್ಕೆ ಸಾಟಿ ಕಾಣೆನೋ ಬಲ 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 ರತ್ನಗಳಿಂದ ಕೆತ್ತಿರುವ ಕಂಬಗಳು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ
ಕಳಸದ ತಳತಳನೆ ಒಳೆಯುವವೋ ಕನ್ನಡ ಕಳಸದ ತಳತಳನೆ ಒಳೆಯುವವು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಮೋಜಗದೊಳಿದಕ್ಕೆ ಸಾಟಿ ಕಾಣಲು ಬಲ 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 ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿ ಅತಿಸಿಗೂಡವೋ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿ ಅತಿಸಿಗೂಡವೋ ಎತ್ತಲು ನೋಡಿದ್ರೆ ಮುತ್ತಿನ ಪುತ್ತಳಿಗ ಎತ್ತಲು ನೋಡುತ್ತಿರೆ ಮುತ್ತಿನ ಪುತ್ತಳಿಗ ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡೈ ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡೈ ಮಾಧವನರ ಮನೆಯು ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣಲು ಬಲ 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 ಏನಿ ಭವನದ ಶೃಂಗಾರ ವೈಭವ ಮಾಧವನ ಅರಮನೆಯು ಅಥವಾ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವುದಲ್ಲ ಈ ಮಾಧವನ ಅರಮನೆ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋದರೆ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗೆರೆದಂತೆ ವಾಸವಾಗುತ್ತಿರುವುದಲ್ಲ ಸುಗಂಧ ಸೂಸುವ ತರುಲತೆಗಳು ಜೀವಂತ ಸುಂದರಿಯಂತಿರುವ ಶಿಲಾಮಾಲಗಿಯರು ಬಳ ಬಳ ಹೊಳೆಯುವ ಈ ನಯನಗಳು ಬಳ್ಳಿಯಂತೆ ಬಳುಕುವ ಈ ನಡುವು ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ ಈ ಇರುವರು ಶಿಲಾಬಾಲಕಿಯರು ಕೌರವೇಶ್ವರ ನನ್ನತ್ತಿರ ಬಾ ಎಂದು ಕರೆಯುತ್ತಿರುವಲ್ಲ ಈ ಶಿಲಾಬಾಲಕಿಯರನ್ನು ನೋಡಿದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎನ್ನುವ ಹೆಬ್ಬಾಗೆ स्वागत स्वागत कुरुनंदन सुस्वागत स्वागत कुरुनंदन स्वागत वैय दुर्योधन स्वागत वैय दुर्योधन स्वागत स्वागत कुरुवंश कुल तिलक कौरवेश्वर कुरुवंश कुल तिलक कौरवेश्वर भरत खचिता सिंहासनाधीश्वर कुरुवंश कुल तिलक कौरवेश्वर
ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅವಳ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದ್ದೆಯಂ ಪಿಡಿದಿಗ ವೀರ ಶರೀರ ಮದಿಸಿದ ಹುಲಿ ಆಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರ ಮದಿಸಿದ ಹುಲಿ ಆಕಾರ ಉರಿಮೀಸೆಯ ಧ್ವರ ಈ ಸರದಾರ ಉರಿಮೀಸೆಯ ಧ್ವರ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿ ಬಲು ಗಂಭೀರ ನಡೆಯುವ ಭಂಗಿ ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಏನಿ ಭ್ರಾಂತು ಏನಿ ಭ್ರಾಂತು ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ ಕೃಷ್ಣ ಈ ನಿನ್ನ ಮಾಯಾಚಾರಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಈ ಕೌರವೇಶ್ವರನ ಮೌನಕ್ಕಿಂತಲೂ ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಅಸಂಭವ ನನ್ನ ಸೋದರ ಮಾವನ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ದೋರಗಿಗೆ ಮೊದಲೇ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವರು. ಓಹೋ, ಸಾತ್ಯಕ್ಕೆ ಇಲ್ಲೇ ಇರುವರು. ಸಾತ್ಯಕ್ಕೆ
ಎಲ್ಲಿ ನಿಮ್ಮ ಪ್ರಾಣಸಕ? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು? ಶ್ರೀಕೃಷ್ಣನು ವಿಶ್ರಮಿಸುತ್ತಿರುವನು? ಬಾವಾ ಬಾವಾ ರಮಣ, ಓಹೋ, ವಿರಾಟನ ಪುತ್ರಿ ವಿವಾಹ ಸಂದರ್ಭದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನುನೊಂದು ಮನನೊಂದು ಮಲಗಿರುವೆ ಕೃಷ್ಣ. ಮಲಗು ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮದೇವನಿಗೆ ಒಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀಲಾವಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖಪುರುಷನಯ್ಯ. ಅದಿರಲಿ ಸಾಧ್ಯಕ್ಕೆ ನಿನ್ನಲ್ಲೊಂದು ಮಾತಿದೆ. ಏನದು ಗುರುರಾಜ? ಸಾಧ್ಯಕ್ಕೆ ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯಕ್ಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆ ಪರಮಾತ್ಮನಲ್ಲಿರೋನು ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾಧ್ಯಕ್ಕೆ. ಶ್ರೀಕೃಷ್ಣ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವನ ಸಹಿತ ಯಾದವ ಸೈನ್ಯವೆಲ್ಲವೂ ನಮ್ಮ ಕೈ ಸೇರಿದಂತಲ್ಲವೇ ಸಾಧ್ಯಕ್ಕೆ? ಓಹೋ, ಆಗಬಹುದು, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲೇ ಪಾದಪಾಶ, ಈ ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಲ್ಲಿ ಅಸಂಭವ, ಅಪಮಾನ. ಈ ಕುರುಕುಲ ಸಾರ್ವಭೌಮನಿಗೆ ಉಚಿತವಾದ ಸ್ಥಾನ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ಏಕೆ ಸಾತ್ಯಕಿ, ಏನಾಯಿತು? ನಾನದನ್ನು ಹೇಳಲಾರೆ, ನೀನೇ ನೋಡು. ಓಹ್, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಹೌದು, ಇಂದು ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣ ಪರಮಾತ್ಮನ ದರ್ಶನವು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರ ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಮ್ಮೆ ಚಿರದಿನಗಳ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಂತರ ಬರುವೆನು. ಅರ್ಜುನ, ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯ ತಿಳಿದ ಬಳಿಕ ನಾನು ಹೊರಟಿದ್ದು ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸುವವು. ಹಾಗೆಂದು ಸುಮ್ಮನೆ ಕೈ ಕಟ್ಟು ಕುಳಿತುಕೊಂಡರೆ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ನಮಗೆ ಯಾರ ಸಹಾಯವೂ ಬೇಡ. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು. ಅರ್ಜುನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ನಾನು ಮರೆತಿಲ್ಲ. ನೀನು ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ. ಅರ್ಜುನ, ರಾಜ ಮುಕುಟವನ್ನು ಧರಿಸಬೇಕೆಂಬ ತುಚ್ಛ ಕಾಂಕ್ಷೆಯು ನಿನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ಸೆಳೆದಂದಿರುವುದು. ವೃತಾ ತಡಿ ಬಂದು ಭಾರತ ನಡೆಯಲು ನಿನ್ನ ಚಾತುರತೆ ಕೌಶಲ್ಯ. ಓಹೋ, ಹೇ ಜನಾರ್ದನ ಪರಮಾತ್ಮ, ಶಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು.
ಪರಮಾತ್ಮ ಜನಾರ್ದನ ಜಾಗರಿತನಾಗು. ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅದ್ಭುತದೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಬೇಡಲು. ಜನಾರ್ದನ ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಯಾರೋ ಧನಂಜಯ, ಸೌಖ್ಯವೇ? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಳವಲ್ಲವೇ? ಯಾರು? ನಾನು ಕುರುಚಕ್ರೇಶ್ವರ. ಓಹೋ, ಬಾಬನವರು. ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಕುರುಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೇ ಬಾವಾ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾವೇಶಧಾರಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬರೇ ಬರೇ ಕಪಟ ನಾಟಕ ಸೂತ್ರಧಾರಿ, ಬರೇ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲವಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ ಹೊರಸಿಡಲು ಬಡದಂತೆ ಭಯಗಳನ್ನು ಬರೆಸುವ ಭೀಕರ ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಬಾವ, ಯುದ್ಧವೇ? ಅರ್ಜುನ, ಪರಮಾತ್ಮ, ನೀನು ಸಹ ನನ್ನ ಸಹಾಯವನ್ನು ಬೇಡಲು ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಪಾರ್ಥ, ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಇಲ್ಲ ವಾಸುದ, ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ಧರ್ಮವನ್ನು ಪಾಲಿಸುವುದಾಗುವುದು ಮಾನವ. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಪಟಿ. ಇರಲಿ, ನಿಮ್ಮಿಬ್ಬರ
ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು ಬಾವಾ. ಕೃಷ್ಣ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಬಾವಾ. ಏನದು ನಿನ್ನ ಸಲಹೆ ಬಾವ? ಹೇಳುವೆನು ಕೇಳು ಬಾವಾ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇಗೋ ನಿರಾದೆ ಬಾಬಾ ಕೃಷ್ಣ ಧನಂಜಯ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ವೇದವೋ ಈಗದ ಸಮರ ಸಾಗತ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಬಾವಾ. ಕೃಷ್ಣ, ಮತ್ತಿನ್ಯಾರಿಗೆ ಬಾವಾ? ಎನಗೆ ಎನಗೆ ಕದೆಯ ರೋಗವೆಸಗಿ ಭರತ ಭೂಮಿ ಆಳ ಬಯದೆ ಅಲ್ಲವೇ ಬಾವಾ? ಕದೆಯರೊಡನೆ ರೋಗವೆಸಗಿ ಭರತ ಭೂಮಿ ಆಳ ಬಯದೆ ಬಂದು ಬಳಗರ ಕದಿಂದ ಬಂದು ಬಳಗರ ಕಲಿಂದ ಬಂದು ಬಳಗರ ಗುದದಿಂದ ಕಾರಣ ಹೋಮ ಮಾಡಬೇಡ ದುಡುಗಬೇಡ ಅಲ್ಲವೇ ಬಾವಾ? ಕೃಷ್ಣ, ಮರಣ ಹೋಮ ಮಾಡಬೇಡ ಭರತ ಕಂಡ ಪ್ರಳಯದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಕಟ ಸಮರ್ಥ ಸಾಗತ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಭಕ್ತಿಯಾರಿಗೆ ಬಾವಾ. ಎನಗೆ ಎನಗೆ ಬಾವಾ. ಕೃಷ್ಣ, ಯುದ್ಧವು ಎಂತಹ ಅನಂತಕಾರಿ ಎಂಬುದನ್ನು ನೀನು ಬಲ್ಲೆಯ? ಹೌದು, ನಾನು ಬಲ್ಲೆ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವುದೇಕೆ ಬಾವಾ? ಕೃಷ್ಣ, ಸಹೋದರರಲ್ಲವೇ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಕೂಡಿ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ಈ ನಿನ್ನ ಹಿತವಚನವನ್ನು ಕೇಳಲು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಈಗೇನು ನನಗೆ ಸಹಾಯ ಮಾಡುವೆಯೋ ಆತ
ಸಾಮರ್ಥ್ಯಗಳನ್ನೆಲ್ಲ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಹಿತವಚನಗಳು ನಿನಗೆ ರುಚಿಸುವುದಿಲ್ಲ ಬಾವಾ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತ ಚಿಕ್ಕವನು ಇದ್ದರೂ ಇರಬಹುದು. ನನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಮೊದಲು ಆತನಿಗಿರುವುದು. ಎಲ್ಲ ಕಪಟಿ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ನನ್ನಣ್ಣ ಗುರುದೇವ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನೇ ಒಂದು ಕಡೆ. ಬಾವಾ ಕೃಷ್ಣ, ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಬಾವಾ, ನಿನ್ನ ಅಭಿಮತ? ಯುದ್ಧ ವಿಮುಖನು ನಿರಸ್ತನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಬಾವಾ, ಗುರುದೇವ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಕುರುಚಕ್ರೇಶ್ವರ, ನಿನ್ನ ಸಾರ್ವಭೌಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡು. ಆಗಲೇ ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ್ಯ ಶತ್ರುದಾಹ ಪ್ರಚಂಡ ರಕ್ತ ಕೋಟಿಯ ಹರಿಸಿ ದುಡ್ಡುತಾಂಡ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ. ಕೃಷ್ಣ, ಬಾವಾ, ರಣದೋ ಆಯುಧವಂ ಧರಿಸದಿರೇ. ಆ ಏಡಿ ಪಾಂಡವರ ಅದೆಂತು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿರ್ಗುಣ ಅವತಾರ ಪುರುಷ ಮುಕುಂದ. ಆ, ಆ, ಆ. ಕೃಷ್ಣ, ಈ ನಿನ್ನ ಕಣ್ಸಂದೆಯ ಕಪಟ ಮೋಸವನ್ನು ನಾನೇನು ಒರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಬಾವಾ, ಮುಂಬರುವ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಯಾರ ಕೃಷ್ಣ ಪಾಂಡವರೆಂದರೆ ಅದೆಷ್ಟೊಂದು ನಿನಗೆ ಪ್ರೀತಿ, ಅದೆಷ್ಟೊಂದು ಮಮಕಾರ. ಅದರಲ್ಲೂ ಈ ನಿನ್ನ ಪಾರ್ಥ ನಿನ್ನ ಪ್ರಾಣಸಖ ಇರಬಹುದು. ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮುಂಬರುವ ಕುರುಕ್ಷೇತ್ರದ ಮಹಾ ಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿಯೂ ಆಯುಧವನ್ನು ಹಿಡಿದು ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೆಯೋ? ಎಚ್ಚರ. ಬಾವಾ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಮಾತುಗಳೇಕೆ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಾವಾ, ಒಳ ಸಂಚು ಫಲಿಸುತ್ತೆಂದು ಈಗ ಬೇಡವೋ ಮಾಧವ? ಮುಂದೆ ಮುಂದೆ ಸಂಧಿಸೋಣ. ಭೀಕರ ಸಮರಾಂಗಣದಲ್ಲಿ ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರು, ಪಾಂಡವರ ಪಕ್ಷವನ್ನು ವಹಿಸಿದರು.
ಮದ್ದಾನೆ ಬಲವುಳ್ಳ ಬಲರಾಮರ ಸಹಿತ 11 ಆಕ್ಷೇಣಿ ಸೈನ್ಯ ನನ್ನ ವಶ. ಎಳೆಯಲವ ದ್ವಿತೀಯ ಪಾಂಡವ ಓರ್ಗರೆದು ಬರುತ್ತಿರುವ ಭೀಕರ ಸಮರಾಂಗಣದಲ್ಲಿ ಈ ನನ್ನ ಉಕ್ಕಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಬಾಹುಗಳು ಹಿಕ್ಕಿ ಹಿಕ್ಕಿ ಕುಣಿಯುತ್ತಿರುವವು. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದ ಅಲಂಕೃತವಾಗಿರುವ ರಕ್ತ ಖಚಿತವಾದ ಆರ ಸಿಂಹಾಸನ ನನ್ನ ಮಸ್ತಕದಲ್ಲಿ ಸದಾ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಭೀಮನನ್ನ ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಭೀಮನನ್ನ ಸೀಳು ನನ್ನ ತಮ್ಮನು, ಪಾರ್ಥನ ಸಿರ ಹಾರಿಸುವ ವೀರ ಕಣ್ಣನು. ಭೀಮನನ್ನ ಸೀಳು ಬಿಡುವ ನನ್ನ ತಮ್ಮನು, ಪಾರ್ಥನ ಸಿರ ಹಾರಿಸು ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ನನ್ನ ಪ್ರಯತ್ನವೂ ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ಶ್ರೀ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪಾರ್ಥ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಅದು ಹೇಗೆ ಪಾರ್ಥ? ಪರಮಾತ್ಮ, ಧನಂಜಯ, ಮಾಧವನಿ ದಯದಿ ದಯದಿ ಮಾಧವನಿ ದಯದಿ ಒಂದು ಬೆನ್ನಾಂಜಯವ ದಯವಿಲ್ಲದೆ ಜಗದಿ. ಪರಮಾತ್ಮ, ಒಂದು ಬೆನ್ನಾಂಜಯವ ಭಯವಿಲ್ಲದೆ ಜಗದಿ ಪುರಹರಿ ನಿನ್ನಯ ಒಲುಮೆಯ ಬಲದಿ. ಪುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವನಿ ನಿನ್ನಯ ದಯದಿ ದಯದಿ ಮಾಧವನಿ ನಿನ್ನಯ ದಯದಿ. ಕಾತುರವೇತಗೆ ವಿಜಯ ವಿಜಯ, ಕಾತುರವೇತಗೆ ವಿಜಯ.
ಎದೆಗೆಡದಿರುವುದೋಕೆ ಕಡುವೀರ ನೀನೆನಿಸಿ ಎದೆಗೆಡದಿರುವುದೋಕೆ ಕಡುವೀರ ನೀನೆನಿಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಮಾಧವ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಪರಮಾತ್ಮ ಧನಂಜಯ ವಿಜಯಕ್ಕೆ ಕಾರಣ ಕರ್ತನು ನೀನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮದವನಿ ನಿನ್ನಯ ದಯದಿ ದಯದಿ ಮಾಧವನಿ ನಿನ್ನಯ ದಯದಿ. ಒಂದು ಬೆನ್ನ ಜಯವ ಭಯವಿಲ್ಲದೆ ಜಗದಿ. ಒಂದು ಬೆನ್ನ ಜಯವ ಭಯವಿಲ್ಲದೆ ಜಗದಿ. ಪುರಹರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ ಧನಂಜಯ ಪುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ವಿಜಯಕ್ಕೆ ಪಾತ ನಿರ್ಣಯಗಿದವ ಸತತವು ನಾ ಬಯಸಿ ಪಾತ ನಿರ್ಣಯಗಿದವ ಸತತವು ನಾ ಬಯಸಿ ಅನವರತವು ನಿನ್ನ ಹಿಡದಲೆ ಕೋರೆವೆ ಅನವರತವು ನಿನ್ನ ಹಿಡದಲೆ ಕೋರೆವೆ ಮನದನು ಮಾನವ ಪಾತ ಅರ್ಜುನ ವಿಜಯ ಪಾತ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸು ಕಾರ್ಯ ಭಯವೇತಕೆ ಇಲ್ಲೋ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸು ಕಾರ್ಯವ ಭಯವೇತಕೆ ಇಲ್ಲೋ ಸಾಧಿಸು ಕಾರ್ಯವ ಭಯವೇತಕೆ ಇಲ್ಲೋ ಸಾಧಿಸು ಕಾರ್ಯ ಭಯವೇತಕೆ ಇಲ್ಲೋ ಕಾತುರವೇತಕೆ ವಿಜಯ ವಿಜಯ ಕಾತುರವೇತಕೆ
ಕರದಳು ಗಾಂಡೀವ ಇದೆಯೋ ದುಡದೆ ಎದೆಗಡದಿರುವುದೋಕೆ ಕೊಡುವೀರ ನೀನಿದೆ. ಧನಂಜಯ ಎದೆಗಡದಿರುವುದೋಕೆ ಕೊಡುವೀರ ನೀನಿದೆ. ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ. ಮಾಧವ ಪಾರ್ಥ ಕೃಷ್ಣ ವಿಜಯ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀವು. ನಿನ್ನನ್ನು ಹೊಂದಿದನು ಪರಮಾತ್ಮ. ನೀವು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕರು ಆದ ನೀವು ನನ್ನ ರಥದ ಮಾರ್ಗವನ್ನು ನಿಯೋಜಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು. ಈಗ ನನಗೆ ಅನುಮತಿಯನ್ನು ಕೊಡುದೇವ, ಪುನಃ ಬಂದು ಕಾಣುವೆನು. ಧನಂಜಯ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಪರಮಾತ್ಮ, ಇದೆಲ್ಲವೂ ನಿನ್ನ ಅನುಗ್ರಹವಲ್ಲವೇ ಪರಮಾತ್ಮ? ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ತಥಾಸ್ತು ಪಾರ್ಥ. ಧನ್ಯನಾದೆನು ಹರಿಯೇ, ಧನ್ಯನಾದೆನು. ಪರಮಾತ್ಮ, ಧನಂಜಯ, ಧನ್ಯನಾದೆನು ಹರಿಯೇ, ಧನ್ಯನಾದೆನು. ಮಾನ್ಯನಾದೆನು ನಿಮ್ಮ ತವ ಕರುಣೆಯ ಬಲದಿ. ಮಾಧವನೇ ನಮಗ
ಈಗ ನನಗೆ ಅನುಮತಿಯನ್ನು ಕೊಡು, ಪುನಃ ಬಂದು ಕಾಣುವೆನು. ಆಗಬಹುದು ಪಾರ್ಥ.